ನಮಸ್ಕಾರ ಸ್ನೇಹಿತರೆ, ಬಿಲ್ಡ್ ನಾರ್ತ್ ಕರ್ನಾಟಕ ಚಾನೆಲ್ಗೆ ನಿಮಗೆ ಹೃದಯಪೂರ್ವಕ ಸ್ವಾಗತ. ಇದು ಕೇವಲ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲ. ಇದು ಉತ್ತರ ಕರ್ನಾಟಕದ ಅಭಿವೃದ್ಧಿ, ಅವಕಾಶಗಳು, ಸವಾಲುಗಳು ಮತ್ತು ನಮ್ಮ ಭವಿಷ್ಯ ಕುರಿತು ನಿಜವಾದ ಮಾತುಗಳನ್ನು ಮಾತನಾಡುವ ವೇದಿಕೆ. ಪ್ರತಿ ಪ್ರದೇಶಕ್ಕೂ, ಪ್ರತಿ ನಗರಕ್ಕೂ ಸಮಾನ ಅವಕಾಶ ಸಿಗಬೇಕು ಎಂದು ನೀವು ನಂಬಿದರೆ ಈ ಚಾನೆಲ್ ನಿಮ್ಮದೇ. ಇವತ್ತು ಒಂದು ಪ್ರಶ್ನೆ ಬಗ್ಗೆ ಯೋಚಿಸೋಣ. ಉತ್ತರ ಕರ್ನಾಟಕದ ಭವಿಷ್ಯವನ್ನು ಯಾವ ನಗರ ರೂಪಿಸಬಹುದು? ಹುಬ್ಬಳ್ಳಿ ಧಾರವಾಡನ ವ್ಯಾಪಾರ, ಶಿಕ್ಷಣ ಮತ್ತು ಸಂಪರ್ಕದಿಂದ ಗುರುತಿಸಿಕೊಂಡ ಜೋಡಿ ನಗರ, ಅಥವಾ ಕಲಬುರಗಿಯ ಕಲ್ಯಾಣ ಕರ್ನಾಟಕದ ಹೃದಯ, ಇತಿಹಾಸ ಮತ್ತು ಅಪಾರ ಸಾಧ್ಯತೆಗಳ ನಗರ? ಇದು ಜಗಳ ಅಲ್ಲ, ಇದು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ನಿರ್ಣಯ ನಿಮ್ಮದು. ಭಾಗ 1: ಜನಸಂಖ್ಯೆ ಮತ್ತು ನಗರ ಗಾತ್ರ. 25. ಮೊದಲು ಜನಸಂಖ್ಯೆ ನೋಡೋಣ, ಯಾಕಂದ್ರೆ ಜನಸಂಖ್ಯೆ ಅಂದ್ರೆ ಬೇಡಿಕೆ, ಸೇವೆಗಳು ಮತ್ತು ನಗರ ಮೇಲೆ ಇರುವ ಒತ್ತಡ. 25ರ ಅಂದಾಜಿನ ಪ್ರಕಾರ ಹುಬ್ಬಳ್ಳಿ ಧಾರವಾಡ ಸುಮಾರು 13.5 ಲಕ್ಷ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಕಲಬುರಗಿ ಸುಮಾರು 7.5 ಲಕ್ಷ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಈ ವ್ಯತ್ಯಾಸ ಮನೆ, ಸಾರಿಗೆ, ಮಾರುಕಟ್ಟೆ ಮತ್ತು ಸಾರ್ವಜನಿಕ ಸೇವೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಜನಸಂಖ್ಯೆ ಮಾತ್ರ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಯೋಜನೆ ಮತ್ತು ದೃಷ್ಟಿಕೋನ ಕೂಡ ಅಷ್ಟೇ ಮುಖ್ಯ. ಭಾಗ 2: ರೈಲು ಸಂಪರ್ಕ. ಉತ್ತರ ಕರ್ನಾಟಕದಲ್ಲಿ ರೈಲು ಸಂಪರ್ಕ ಅತ್ಯಂತ ಪ್ರಮುಖ. ಹುಬ್ಬಳ್ಳಿ ಜಂಕ್ಷನ್ 8 ಪ್ಲಾಟ್ಫಾರ್ಮ್ಗಳಿರುವ ಪ್ರಮುಖ ರೈಲು ಕೇಂದ್ರ. ಮುಂಬೈ, ಗೋವಾ, ಬೆಂಗಳೂರು ಮತ್ತು ಹೈದರಾಬಾದ್ ದಿಕ್ಕಿನ ಸಂಪರ್ಕ ಇಲ್ಲಿ ಸುಲಭವಾಗಿ ಲಭ್ಯ. ಕಲಬುರಗಿ ಜಂಕ್ಷನ್ ಸುಮಾರು 4 ಪ್ಲಾಟ್ಫಾರ್ಮ್ಗಳನ್ನು ಹೊಂದಿದೆ. ಹೈದರಾಬಾದ್ ದಿಕ್ಕಿನಲ್ಲಿ ಮುಖ್ಯ ಸಂಪರ್ಕವಿದ್ದು ಹಂತ ಹಂತವಾಗಿ ಸುಧಾರಣೆ ಆಗುತ್ತಿದೆ. ಎರಡೂ ನಗರಗಳಿಗೆ ರೈಲು ಸಂಪರ್ಕ ಅತ್ಯವಶ್ಯಕ. ಬಳಕೆ ಮತ್ತು ಪ್ರಮಾಣ ಮಾತ್ರ ವಿಭಿನ್ನ. ವಿಮಾನ ನಿಲ್ದಾಣ ಮತ್ತು ವಾಯು ಸಂಪರ್ಕ. ಇವತ್ತಿನ ಕಾಲದಲ್ಲಿ ವಿಮಾನ ನಿಲ್ದಾಣ ಐಷಾರಾಮಿ ಅಲ್ಲ, ಅದು ಅವಕಾಶಗಳ ಬಾಗಿಲು. ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇದೀಗ ಹೆಚ್ಚಿನ ಪ್ರಯಾಣಿಕರ ಒತ್ತಡ ಅನುಭವಿಸುತ್ತಿದೆ. ಅದಕ್ಕಾಗಿ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡ ನಿರ್ಮಾಣದಲ್ಲಿದೆ. ಇದು ಜನಸಂಚಾರ, ವ್ಯಾಪಾರ ಪ್ರಯಾಣ ಮತ್ತು ಪ್ರಾದೇಶಿಕ ಮಹತ್ವ ಹೆಚ್ಚುತ್ತಿರುವ ಸೂಚನೆ. ಕಲಬುರಗಿ ವಿಮಾನ ನಿಲ್ದಾಣ ಕಲ್ಯಾಣ ಕರ್ನಾಟಕಕ್ಕೆ ಅತ್ಯಂತ ಪ್ರಮುಖ ಗೇಟ್ವೇ. ಸೌಲಭ್ಯಗಳಿವೆ, ಆದರೆ ದೀರ್ಘಕಾಲದ ಪರಿಣಾಮ ವಿಮಾನ ಮಾರ್ಗಗಳು ಮತ್ತು ಅವುಗಳ ನಿಯಮಿತತೆಗೆ ಅವಲಂಬಿತವಾಗಿರುತ್ತದೆ. ಭಾಗ 4: ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳು. ಯುವಕರು ಯಾವ ನಗರದಲ್ಲಿ ನೆಲೆಸುತ್ತಾರೆ ಅನ್ನೋದನ್ನ ಶಿಕ್ಷಣ ಬಹಳ ಮಟ್ಟಿಗೆ ನಿರ್ಧರಿಸುತ್ತದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಧಾರವಾಡ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಅಭಿವೃದ್ಧಿ ಕೇಂದ್ರಗಳು ಮತ್ತು ಕೈಗಾರಿಕಾ ವಿಶೇಷ ಆರ್ಥಿಕ ವಲಯ 1 ಶಿಕ್ಷಣ ಉದ್ಯೋಗ ಪರಿಸರವನ್ನು ರೂಪಿಸುತ್ತಿವೆ. ಕಲಬುರಗಿಯಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ, ವೈದ್ಯಕೀಯ ಕಾಲೇಜುಗಳು ಮತ್ತು ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಿವೆ. ಎರಡೂ ನಗರಗಳಲ್ಲಿ ಶಿಕ್ಷಣ ಇದೆ. ಪ್ರಶ್ನೆ ಏನು ಅಂದ್ರೆ, ಈ ಶಿಕ್ಷಣದಿಂದ ಎಷ್ಟು ಸ್ಥಳೀಯ ಉದ್ಯೋಗ ಸೃಷ್ಟಿಯಾಗುತ್ತದೆ? ಥಾಟ್ಫುಲ್ ಭಾಗ 5: ಆರ್ಥಿಕತೆ. ವಾಸ್ತವ. ನಗರ ಮಟ್ಟದಲ್ಲಿ ಒಟ್ಟು ಆರ್ಥಿಕ ಉತ್ಪಾದನೆ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ಪ್ರಕಟಿಸಲಾಗುವುದಿಲ್ಲ. ಆದರೆ ನೆಲಮಟ್ಟದ ವಾಸ್ತವ ನೋಡಿದರೆ ಹುಬ್ಬಳ್ಳಿ ಧಾರವಾಡ ವ್ಯಾಪಾರ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು, ಸಾರಿಗೆ ಮತ್ತು ಸೇವಾ ಕ್ಷೇತ್ರದ ಮೇಲೆ ಆಧಾರಿತ. ಕಲಬುರಗಿ ಕೃಷಿ, ತೊಗರಿ ವ್ಯಾಪಾರ, ಸಿಮೆಂಟ್ ಮತ್ತು ಖನಿಜ ಆಧಾರಿತ ಉದ್ಯಮಗಳ ಮೇಲೆ ಆಧಾರಿತ. ಎರಡೂ ನಗರಗಳಿಗೆ ತಮ್ಮದೇ ಆರ್ಥಿಕ ಗುರುತು ಇದೆ. ಅದನ್ನು ಹೇಗೆ ವಿಸ್ತರಿಸುತ್ತಾರೆ ಅನ್ನೋದೇ ಮುಖ್ಯ. ಜೀವನ ಮಟ್ಟ ಮತ್ತು ಆರೋಗ್ಯ ಸೇವೆಗಳು. ಜೀವನ ಮಟ್ಟ ಅಂದ್ರೆ ರಸ್ತೆಗಳು ಮತ್ತು ಕಟ್ಟಡಗಳು ಮಾತ್ರ ಅಲ್ಲ. ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲ ಜಿಲ್ಲೆಗಳ ಚಿಕಿತ್ಸಾ ಕೇಂದ್ರವಾಗಿ ಬೆಳೆಯುತ್ತಿದೆ. ಕಲಬುರಗಿಯಲ್ಲಿ ಆರೋಗ್ಯ ಸೌಲಭ್ಯಗಳು ಸುಧಾರಿಸುತ್ತಿವೆ. ಆದರೆ ಕೆಲವು ಸಂಕೀರ್ಣ ಚಿಕಿತ್ಸೆಗಳಿಗೆ ಜನ ಇನ್ನೂ ಹೊರ ನಗರಗಳಿಗೆ ಹೋಗುತ್ತಾರೆ. ಇದು ದೀರ್ಘಕಾಲದ ನೆಲೆಸುವ ನಿರ್ಧಾರಕ್ಕೆ ಪ್ರಭಾವ ಬೀರುತ್ತದೆ. ಭಾಗ 7: ಭವಿಷ್ಯ. ನಿಮ್ಮ ನಿರ್ಧಾರ. ಇಲ್ಲಿ ಒಂದೇ ಉತ್ತರ ಇಲ್ಲ. ಒಂದು ನಗರ ಗಾತ್ರದಲ್ಲಿ ಬಲವಾಗಿರಬಹುದು, ಮತ್ತೊಂದು ನಗರ ಭವಿಷ್ಯದ ಸಾಧ್ಯತೆಯಲ್ಲಿ. ಉತ್ತರ ಕರ್ನಾಟಕದ ಭವಿಷ್ಯ ಒಂದೇ ನಗರದಲ್ಲಿ ಸೀಮಿತವಾಗಬಾರದು. ಎಲ್ಲಾ ನಗರಗಳು ಒಟ್ಟಿಗೆ ಬೆಳೆಯಬೇಕು. ಈ ವಿಡಿಯೋ ನಿಮಗೆ ಯೋಚಿಸುವ ಅವಕಾಶ ಕೊಡುತ್ತದೆ. ಇಷ್ಟವಾದರೆ ಲೈಕ್ ಮಾಡಿ. ಬಿಲ್ಡ್ ನಾರ್ತ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ
ಇಂತಹ ನಿಷ್ಠುರ ಸಂಶೋಧನೆ ಆಧಾರಿತ ವಿಷಯಗಳನ್ನು ಮುಂದುವರಿಸಲು ಶಕ್ತಿ. ಕಾಮೆಂಟ್ಸ್ನಲ್ಲಿ ಹೇಳಿ, ನಿಮ್ಮ ಪ್ರೇಮ ಪ್ರಕಾರ ಉತ್ತರ ಕರ್ನಾಟಕದ ಭವಿಷ್ಯವನ್ನು ಯಾವ ನಗರ ರೂಪಿಸಬೇಕು ಮತ್ತು ಏಕೆ? ಜೈ ಉತ್ತರ ಕರ್ನಾಟಕ, ಜೈ ಕರ್ನಾಟಕ.